ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ
ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ನಾಯಕರ ಮಧ್ಯೆ ಒಂದಷ್ಟು ಟಾಕ್ ವಾರ್ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಬಿಜೆಪಿ ಪ್ರಮುಖವಾಗಿ ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೆ. ಇದಕ್ಕೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ನಾಗೇಂದ್ರ. ಕಾಂಗ್ರೆಸ್ ಎಂದಿಗೂ ಶಾಂತಿ ಪ್ರಿಯ ಪಕ್ಷ, ಬಿಜೆಪಿಗರ ಪ್ರತಿ ಹನಿ ರಕ್ತದಲ್ಲೂ ಗೂಂಡಾ ಸಂಸ್ಕೃತಿ ಇದೆ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ದಾರೆ ನಾಗೇಂದ್ರ. ಬಾಂಬ್ ತಗೊಂಡು ಬಾ ಅಂತ ಹೇಳಿದ್ದು ಬಿಜೆಪಿಗರು, ಬಿಜೆಪಿ ನಾಯಕರಿಂದಲೇ ಕೊಲೆ ಬೆದರಿಕೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ನಾಗೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿಜೆಪಿಯ ಅವಧಿಯಲ್ಲಿತ್ತು, ಕಾಂಗ್ರೆಸ್ ಬಂದಾಗಿನಿಂದ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದ್ದಾರೆ ಶಾಸಕ ನಾಗೇಂದ್ರ.